ನಮಸ್ಕಾರ ಬೆಂಗಳೂರು. ಇವತ್ತು ತಗೊಂಡು ಬಂದಿರೋ ಸ್ಟೋರಿ ಏನಂದರೆ ಧರ್ಮಾವತಿ ಕೆರೆ. ಈ ಕೆರೆ ಎಲ್ಲಿ ಐತೆ ಅಂತ ಈ ಪಿನಿಗೆ ಗೊತ್ತೇ ಇರೋದಿಲ್ಲ. ಈ ಕೆರೆ ಬಂದುಬಿಟ್ಟು ನೀವು ಇವತ್ತೇನು ನೋಡ್ತಾ ಇದ್ರೋ ಅದೇ ಮೆರಿಸ್ಟಿಕ್. ಕೆಂಪೇಗೌಡರು ಫಸ್ಟ್ ಕಟ್ಟಿರೋ ಕೆರೆ ಕಂಡ್ರೆ ಧರ್ಮಾವತಿ ಕೆರೆ. ಮುಂದಿನ ಪೀಳಿಗೆಗೆ ಯೂಸ್ ಆಗಲಿ ಅಂತ ಕಟ್ಟಿರೋ ಕೆರೆನೇ ಧರ್ಮಾವತಿ ಕೆರೆ. ಇವಾಗ ಜನ್ರೇಷನ್ಗೆ ಏನಾಗೈತೆ ಅದೇ ಮೆರಿಸ್ಟಿಕ್ ಆಗೈತೆ. ಆ ಮೆರಿಸ್ಟಿಕ್ ಬಗ್ಗೆ ನಿಮಗೊಂದು ಹೇಳಬೇಕು. ಅದು ಮೂಲ ಹೆಸರೇ ಧರ್ಮಾವತಿ ಕೆರೆ ಆಗಿರುತ್ತೆ. ಇವತ್ತಿಗೂ ಆ ಕೆಂಪೇಗೌಡ್ರ ಹೆಸರೇ ಕೆಂಪೇಗೌಡ ಬಸ್ ನಿಲ್ದಾಣ. ಯಾವತ್ತಕ್ಕೆ ತಿಳ್ಕೊಳ್ರಿ, ಕೆಂಪೇಗೌಡ ಬಸ್ ನಿಲ್ದಾಣ ಅನ್ರಿ, ಮೆರಿಸ್ಟಿಕ್ ಅಲ್ಲ. ಅದು ಹೆಸರು ಕೆಂಪೇಗೌಡ ಬಸ್ ನಿಲ್ದಾಣ. ಇನ್ನೊಂದು ವಿಶೇಷ ಏನಂದರೆ ಇಲ್ಲಿ ಕಟ್ಟಿರೋ ಥರ ಕಟ್ಟಿಗೆ ಇನ್ನೆಲ್ಲೂ ಕಟ್ಟಿರೋದಿಲ್ಲ. ಯಾಕಂದರೆ ಕೆಂಪೇಗೌಡ ಬಸ್ ನಿಲ್ದಾಣ, ಕೆಂಪೇಗೌಡ ಮೆಟ್ರೋ ಸ್ಟೇಷನು, ಕೆಂಪೇಗೌಡ ರೈಲ್ವೆ ಸ್ಟೇಷನು, ಬೆಂಗಳೂರು ರೈಲ್ವೆ ಸ್ಟೇಷನು ಮೂರು ಇರೋ ಜಾಗ ಅಂದರೆ ಅದು ಕೆಂಪೇಗೌಡ ಬಸ್ ನಿಲ್ದಾಣನೇ ಆಗಿರುತ್ತೆ. ಯಾಕಂದರೆ ರೈಟ್ ಸೈಡ್ ಹೋದರೆ ಮೆಟ್ರೋ ಸ್ಟೇಷನ್ ಸಿಗುತ್ತೆ, ಕೆಂಪೇಗೌಡ ಮೆಟ್ರೋ ಸ್ಟೇಷನು. ಲೆಫ್ಟ್ ಸೈಡ್ ಹೋದರೆ ರೈಲ್ವೆ ಸ್ಟೇಷನ್ ಸಿಗುತ್ತೆ, ಕೆಂಪೇಗೌಡ ರೈಲ್ವೆ ಸ್ಟೇಷನು. ಇದು ಮೂರು ಇರೋ ಜಾಗ ಅಂದರೆ ಬೆಂಗಳೂರು ಆಗಿರುತ್ತೆ. ಬೇರೆ ಯಾವ ಊರಿಗೆ ಹೋದ್ರೂ ಇಂಥ ಮೂರು ಇರೋ ಜಾಗ ಒಂದೇ ಕಡೆ ಸಿಗೋದಿಲ್ಲ. ಈ ಬೆಂಗಳೂರು ವಿಶೇಷಗಳು ಇನ್ನೂ ಒಂದು ಸತಿ ಆದರೂ ಮೆರಿಸ್ಟಿಕ್